ದ್ವೇಷ ಭಾಷಣ ನಿಲ್ಲಬೇಕೋ ಬೇಡವೋ ನೀವು ಹೇಳಿ ಮಾಧ್ಯಮದವರು. ಅಲ್ಲ, ಅದು ವಾಕ್ ಸ್ವಾತಂತ್ರ್ಯ ಕೂಡ ಕಡಿವಾಣ ಹಾಕ್ದಂಗೆ ಆಗುತ್ತೆ. ವಾಕ್ ಸ್ವಾತಂತ್ರ್ಯ ಅಂದರೆ ಬಾಯಿಗೆ ಬಂದಂಗೆಲ್ಲ ಬೈಬೋದಾ? ಅಂದರೆ ಸ್ಪಷ್ಟತೆ ಇಲ್ಲ ಅಂತಾರೆ. ಇಲ್ಲ, ಎಲ್ಲ ಸ್ಪಷ್ಟತೆ ಇದೆ. BJP-ಅವ್ರಿಗೆ ಸ್ಪಷ್ಟತೆ ಇಲ್ಲ ಅಷ್ಟೇ. ಅವ್ರು ಸರಿಯಾಗಿ ಓದಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ. ಯಾಕಂದರೆ ಗೊತ್ತಿದೆ. ಅವ್ರು ದ್ವೇಷ ಭಾಷಣ ಮಾಡೋದೇ ಅವರೇ ಅಲ್ವಾ? ಯಾರು ಟಾಪ್ ಲೀಡರ್ ಇದ್ದಾರಲ್ಲ, ಮೋದಿಯವರಿಂದ ಹಿಡಿದು ಅಮಿತ್ ಶಾಯಿಂದ ಹಿಡಿದು ಎಲ್ಲ BJP ನಾಯಕರುಗಳು ದ್ವೇಷ ಭಾಷಣ ಮಾಡ್ತಾನೇ ಇರ್ತಾರೆ. ಅದಕ್ಕೆ ಅವ್ರಿಗೆ ಕಾಯ್ದೆಗಳು ಅಂದರೆ ಭಯ ಅಷ್ಟೇ ಪಾಪ. ಅವ್ರು ಹೇಳ್ತಾರೆ ಈ ಕಾಯ್ದೆ ಜಾರಿ ಬಂದಿದ್ದೇ ನನ್ನ ಸಲುವಾಗಿ. ಇಲ್ಲ ಎಲ್ಲರಿಗೂ. ಆಮೇಲೆ ದ್ವೇಷ ಭಾಷಣ BJP-ಯವರು ಮಾಡಿದಷ್ಟು ಯತ್ನಾಳವರು ಇಲ್ಲ. ಅವರು BJP-ಯವರು ಅಷ್ಟಿದಿಲ್ಲ. BJP-ಯವರೇ ಅತಿ ಹೆಚ್ಚು ದ್ವೇಷ ಭಾಷಣ ಮಾಡೋದು. ಅದರಲ್ಲಿ ಅವರು ಮೆಂಟರ್ಸ್ ಇದ್ದಾರಲ್ಲ, RSS, ವಿಶ್ವ ಹಿಂದೂ ಪರಿಷತ್ತು, ಅವರೆಲ್ಲ ಹೇಳ್ಕೊಡ್ತಾರೆ. ಅದೇ ರೀತಿ ಇವರು ಮಾಡ್ತಾರೆ ಅಷ್ಟೇ. ಅಂದರೆ ಮತ್ತಿದು ಹೇಟ್ ಭಾಷಣ ನೋಡಿ, ಇದು ಎಲ್ಲರಿಗೂ ಅನ್ವಯಿಸ್ತದೆ, ಬರೀ BJP-ಅವ್ರಿಗಲ್ಲ, ಆಮೇಲೆ ಎಲ್ಲರಿಗೂ ಅನ್ವಯಿಸ್ತದೆ. ಈಗ ನೋಡಿ, MB ಪಾಟೀಲ್ ಹೇಳಿದಾಗೆ ನಾನೇನಾದರೂ ದ್ವೇಷ ಭಾಷಣ ಮಾಡಿದ್ರೆ ನನ್ನ ಮೇಲೂ ಕೇಸ್ ಹಾಕ್ಬೋದು. ಹೀಗಾಗಿ MB ಪಾಟೀಲ್ ಮಾಡಿದ್ರೆ ಅವ್ರ ಮೇಲೂ ಹಾಕ್ಬೋದು. ಅಂದರೆ ಸಣ್ಣ ಪುಟ್ಟ ಏನಾದರೂ ಕೂಡ ಎಲ್ಲರೂ ಕೂಡ ಈಗ ಏನೋ ಒಂದು SMS ವಾಟ್ಸಪ್ಪಲ್ಲಿ ಮಾಡಿದರೆ ಅಥವಾ ಫೇಸ್ಬುಕ್ಕಲ್ಲಿ ಹಾಕಿದರೆ ಎಲ್ಲ ಇದೇ ರೀತಿಯಾಗಿ FIR-ಗಳ ಒಂದು ಅಲ್ಲ, ನೀವು ಫೇಸ್ಬುಕ್ನಲ್ಲಿ ಏನಾಗ್ತದೆ ನೋಡಿದ್ದೀರಾ? AI-ದಾಗ ನೋಡ್ತಾ ಇದ್ದೀರಾ ಏನೇನಾಗ್ತದೆ? ಎಷ್ಟು ಜನ ಹೆಣ್ಮಕ್ಳಿಗೆ ಇವತ್ತಿನ ದಿವಸ ಅವ್ರ ಮುಖ ಹಾಕಿ ಕೆಳಗಡೆ ಇವತ್ತಿನ ದಿವಸ ಇದು ಮಾಡ್ತಾ ಇದ್ದಾರೆ. ಇದೆಲ್ಲ ನಡೀತದ? ಹಾಂ, ನಡೀತದ ಇದೆಲ್ಲ?